ಇನ್ನು ಕಾಂಗ್ರೆಸ್ನ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳ ಗಲಾಟೆ ಮತ್ತೆ ಶುರುವಾಯಿತು. ರಸ್ತೆ ಅಭಿವೃದ್ಧಿ ಮಾಡಬೇಕಂದ್ರೆ ಗ್ಯಾರಂಟಿ ಬಿಡಬೇಕು ಅನ್ನೋ ರೀತಿಯಲ್ಲಿ ಬಸವರಾಜ ರಾಯರೆಡ್ಡಿ ಹೇಳಿಕೆ ಕೊಟ್ಟರು. ರಾಯರೆಡ್ಡಿ ಹೇಳಿಕೆಗೆ ಬಿಜೆಪಿ ಅಸ್ತ್ರವನ್ನಾಗಿ ಮಾಡಿಕೊಳ್ತು. ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ, ಆ ಕಾರಣಕ್ಕಾಗಿ ಹೀಗೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಅಂತ ವಿಜಯೇಂದ್ರ ಟೀಕಿಸಿದರು. ಇನ್ನು ನಿಮ್ಮ ಚಪಲಕ್ಕೆ ಗ್ಯಾರಂಟಿ ಕೊಟ್ರಿ ಅಂತ ಚಲವಾದಿ ನಾರಾಯಣಸ್ವಾಮಿ, ಇನ್ನು ಇದು ಸಿಎಂಗೂ ರಾಯರೆಡ್ಡಿಗೂ ಬಿಟ್ಟ ವಿಚಾರ ಅಂತ ಪರಮೇಶ್ವರ ಹೇಳಿದ್ದಾರೆ. ಅದ್ಯಾಕೆ ಹೀಗೆ ಹೇಳ್ತಾರೋ ಅಂತ ಚಲುವರಾಯಸ್ವಾಮಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರಾಯರೆಡ್ಡಿ ಮಾತ್ರ ಸರ್ಕಾರದಲ್ಲಿ ಹಣಕಾಸಿನ ಕೊರತೆ ಇಲ್ಲ, ಚರ್ಚೆ ಆಗಲಿ ಅಂತಷ್ಟೇ ನಾನು ಇದು ಹೇಳಿಕೆ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಸರ್ಕಾರದ ಬಗ್ಗೆ ಹೇಳಿಕೆಯನ್ನು ನೀಡಿದ್ರೆ ಸರ್ಕಾರಿ ನೌಕರಿಗೂ ಕೂಡ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತ ದುಸ್ಥಿತಿಗೆ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಎಲ್ಲವೂ ಸರಿ ಇದೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಈ ರಾಜ್ಯದಲ್ಲಿ ಇವತ್ತು ಸರ್ಕಾರದ ಬಗ್ಗೆ ಜನ ಬೇಸತ್ತಿದ್ದಾರೆ. ಇಂಥ ಒಂದು ಭ್ರಷ್ಟ, ಜನ ವಿರೋಧಿ, ರೈತ ವಿರೋಧಿ ಸರ್ಕಾರಕ್ಕೆ ನಾವು ಮತವನ್ನ ಕೊಟ್ಟವಲ್ಲ, ಅಧಿಕಾರಕ್ಕೆ ತಂದಿದ್ವಲ್ಲ ಅಂತೇಳಿ ಜನ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನೋಡಿ, ರಾಯರೆಡ್ಡಿ ಅವರು ಮುಖ್ಯಮಂತ್ರಿಗಳ ಮುಖವಾಣಿ ಇದ್ದಾಗೆ. ಆರ್ಥಿಕ ವಿಚಾರಗಳನ್ನ ಮುಖ್ಯಮಂತ್ರಿಗೆ ಸಲಹೆಗಾರರವರು, ಅವರೇ ಆ ಮಾತನ್ನ ಹೇಳ್ತಾರೆ ಅಂತಂದ್ರೆ ಇದು ಕಾಂಗ್ರೆಸ್ನ ಮುಖವಾಣಿಯೂ ಹೌದು. ನಿಮಗೆ ಗ್ಯಾರಂಟಿ ಬೇಕಾದ್ರೆ ಡೆವಲಪ್ಮೆಂಟ್ ಕೇಳಬೇಡಿ, ಡೆವಲಪ್ಮೆಂಟ್ ಬೇಕಾದ್ರೆ ಗ್ಯಾರಂಟಿಯನ್ನ ನಾವು ವಾಪಸ್ ತಗೊಳ್ತೀವಿ. ಏನ್ ಥ್ರೆಟ್ ಮಾಡ್ತಿದಾರ ಇವರು? ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಜನ ಮೊದಲ ತರ ಯುಗದಲ್ಲಿ ಇಲ್ಲ. ಗ್ಯಾರಂಟಿ ಕೊಟ್ಟರು, ರಸ್ತೆ ಬೇಕು ಅಂದ್ರೆ ಗ್ಯಾರಂಟಿ ಬಿಡಿ ಅಂತಾರೆ. ಗೊತ್ತಿಲ್ಲ. ಮತ್ತೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಅವರು ಫೈನಾನ್ಸ್ ಅದು ನಾನು ಯಾವುದೋ ಸಂದರ್ಭದಲ್ಲಿ ಏನೋ ಹೇಳಿರ್ತೀವಿ ಅಂದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಲ್ಲ. ಯಾವುದೋ ಸಂದರ್ಭದಲ್ಲಿ ಯಾರೋ ಒಬ್ರು ರಾಯರೆಡ್ಡಿಗೆ ಮೂರ್ಖ, ಶತಮೂರ್ಖ, ಕಂತ್ರಿ ಅಂತೆಲ್ಲ ಬೈದಾಕ್ಬಿಡ್ತಾರಪ್ಪ. ಅವ್ರು ಏನು ನನ್ನ ಬಗ್ಗೆ ಹಿಂಗಂದ್ರೆ ಯಾವುದೋ ಟೈಮಲ್ಲಿ ಏನೋ ಹೇಳ್ತಾ ಇದ್ದಾರೆ, ಸೀರಿಯಸ್ ಆಗಿ ತಗೋಬೇಡಿ ಅಂದರೆ ಆಗತ್ತಾ? ಜವಾಬ್ದಾರಿ ಜಾಗದಲ್ಲಿ ಇದ್ದವರು, ಮುಖ್ಯಮಂತ್ರಿಗೆ ಅಡ್ವೈಸರ್ ಆಗಿ ಕೂತಿದ್ದವರು ಆಡೋ ಮಾತುಗಳನ್ನು ಆಡ್ಬಿಟ್ಟು ಬಂದು ಯಾವುದೋ ಟೈಮಲ್ಲಿ ನಡೀತಾ ಇರಲಿ ಅಂತ ನಾವು ಸೀರಿಯಸ್ ಆಗಿ ತಗೋಬಾರ್ದು. ಅದನ್ನೆಲ್ಲ ಚರ್ಚೆ ಆಗಲಿ ಚರ್ಚೆ ಅಂತಲೇ ನಾವು ಹೇಳ್ತಿರೋದು. ಆಗಲಿ ಚರ್ಚೆ. ಇದು ಪರಮೇಶ್ವರ್ ಬಿಡಿ, ಪೊಲೀಸ್ ಮಂತ್ರಿ ಅವರು, ಅದಕ್ಕೂ ಪೊಲೀಸರು ಏನ್ರಿ ಸಂಬಂಧ? ಎಸ್, ದಿನಕ್ಕೊಂದು ವಿದ್ಯಮಾನ ಕಾಂಗ್ರೆಸ್ನಲ್ಲಿ. ಏನು 5 ವರ್ಷ ನಾನೇ CM ಅಂತ ಸಿದ್ದರಾಮಯ್ಯ. ಈ ಮಧ್ಯೆ ಅವ್ರನ್ನ AICC OBC ಸಲಹಾ ಮಂಡಳಿಯ ಸದಸ್ಯರಾಗಿ ಮಾಡಿಬಿಟ್ಟಿದ್ದಾರಂತೆ. ಇದನ್ನು ಅಧ್ಯಕ್ಷರು ಅಂತಿದ್ರ ಇಲ್ವಂತ? ಓಕೆ. ಈ ಮಧ್ಯದಲ್ಲಿ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ? ರಂಭಾಪುರಿ ಮಠದ ಸ್ವಾಮಿಗಳು DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಲಿ, ಅವ್ರಿಗೂ ಒಂದು ಅವಕಾಶ ಸಿಗಬೇಕು. DKಶಿ ನಾನು ಪ್ರತಿಕ್ರಿಯಿಸಲ್ಲ. ಶಾಸಕ ಇಕ್ಬಾಲ್ ಹುಸೇನ್, ಶ್ರೀಗಳು ಹೇಳಿದ ಮಾತು ನಿಜ ಆಗುತ್ತೆ. ಸನ್ಮಾನ್ಯ ಶ್ರೀ ಪರಮೇಶ್ವರ್, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಸನ್ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿ, 5 ವರ್ಷ ಸಿದ್ದರಾಮಯ್ಯನವರೇ CM. ಸನ್ಮಾನ್ಯ ಶ್ರೀ ವಿಪಕ್ಷ ನಾಯಕ ಅಶೋಕ್, CM ಸಿದ್ದರಾಮಯ್ಯನೇ ಅಂತ ಕರೆಗೆ ಘೋಷಿಸಲಿ ನೋಡೋಣ, ಸವಾಲ್. ಇದಿಷ್ಟು ನಡೆದಿರೋ ಕತೆ. ಎಸ್, ಏನು ಕತೆ ಅಂದರೆ ಖಂಡಿತವಾಗೂ ಫಲ ಕೊಡ್ತದೆ ಭಗವಂತ ಮಾತಾಡ್ತಾರೆ ಅವ್ರವ್ರು. ಇದಕ್ಕೆ ಯಾವನಿಗೆ ಬೇಕಿದೆ? ಯಾವನಿಗೂ ಬೇಕಾಗಿಲ್ಲ ಇದು. ಸರ್, ಇದು ಸಲಹಾ ಮಂಡಳಿಯ ಸದಸ್ಯರನ್ನಾಗಿ ಮಾಡಿರೋ ನಿನ್ನೆ ಹೇಳ್ತಾರೆ ಮುಖ್ಯಮಂತ್ರಿಗಳು, ಇದು ನನಗೆ ಗೊತ್ತೇ ಇರಲಿಲ್ಲ, ನಾನು ಮಾತಾಡ್ತೀನಿ ಅಂತ. ಹಾಗೆ ಈ ಸದಸ್ಯ ಮಾಡಿರೋದು ಗೊತ್ತಿಲ್ಲದೆ ಇರ್ಬೋದೇನೋ, ಯಾವಾಗಲೂ ಕಮ್ಯುನಿಕೇಟ್ ಮಾಡ್ತಿರ್ತಾರೆ. ದ್ಯಾಟ್ ಇಸ್ ಓಕೆ. ಏನಿದೆ ಅದ್ರಲ್ಲಿ ಭಾಳ ದೊಡ್ಡ? ಏನಿದೆ ಕಾನ್ಸ್ಟಿಟ್ಯೂಷನಲ್ ಪೋಸ್ಟೇ ಗೊತ್ತೇ ಇರಲಿಲ್ಲ ಅಂತಂದ್ಬಿಟ್ರೆ ದೊಡ್ಡ ಅಪರಾಧ ಆಗೋಗ್ಬಿಟ್ಟಿದೆ ಇಲ್ಲಿ ಇನ್ನಕ್ಕೆ. ನೀವು ಪತ್ರಕರ್ತರು ಹೆಂಗಾಡ್ತಿರ್ತೀರಿ ಅಂತಂದರೆ ಈ TV ನವರು ನೀವೆಲ್ಲ ಅದೇನೋ ಆಕಾಶ ಬಿತ್ತೋಯ್ತು ಅನ್ನೋ ಟೈಪ್ ಆಡ್ತಿರ್ತೀರಿ. ಏನಾಗ್ಬಿಡ್ತದೆ? ಏನಿದೆ ಕಾನ್ಸ್ಟಿಟ್ಯೂಷನಲ್ ಪೋಸ್ಟಾ? ಮತ್ತು ಏನಿದೆ ಅದರಲ್ಲಿ ಮಣ್ಣು?